ಆತ್ಮೀಯ ವಿದ್ಯಾರ್ಥಿನಿಯರೇ, ಹ ಇವತ್ತು ಅಂತಾರಾಷ್ಟ್ರೀಯ ವ್ಯಾವಹಾರಿಕ ಅರ್ಥಶಾಸ್ತ್ರಕ್ಕೆ ನಿಮಗೆ ಎಲ್ರಿಗೂ ಈ ಕ್ಲಾಸ್ಗೆ ಹಾರ್ದಿಕವಾದಂತಹ ಸ್ವಾಗತವನ್ನು ಕೋರ್ತಾ, ಈಗಾಗಲೇ ಇಂಟರ್ನ್ಯಾಷನಲ್ ಬಿಸಿನೆಸ್ ಎಕನಾಮಿಕ್ಸ್ ಸಂಬಂಧಪಟ್ಟ ಹಾಗೆ ಹಲವಾರು ವರ್ಗಗಳನ್ನು ನಾವು ಅಟೆಂಡ್ ಮಾಡಿದ್ದೇವೆ. ಇವತ್ತು ಅಂತಾರಾಷ್ಟ್ರೀಯ ವ್ಯಾಪಾರ ಅಂದ್ರೆ ಏನು, ವಹಿವಾಟು ಅಂದ್ರೆ ಏನು, ಅದರ ನಂತರ ಅಂತಾರಾಷ್ಟ್ರೀಯ ವ್ಯಾಪಾರದ ಸಾಂಪ್ರದಾಯಿಕ ಸಿದ್ಧಾಂತವನ್ನು ನೋಡಿದ್ದೇವೆ. ನಂತರ ವ್ಯಾಪಾರದ ಕರಾರುಗಳನ್ನ ಕುರಿತು ನಾವು ಅಧ್ಯಯನ ಮಾಡಿದ್ದೇವೆ. ಟರ್ಮ್ಸ್ ಆಫ್ ಟ್ರೇಡ್. ಈ ವ್ಯಾಪಾರದ ಕರಾರುಗಳು ಸಾಮಾನ್ಯವಾಗಿ ವ್ಯಾಪಾರದ ಒಪ್ಪಂದಗಳನ್ನ, ವ್ಯಾಪಾರದ ಲಾಭಗಳನ್ನ ಕುರಿತು ವಿವರಿಸ್ತಾವ. ಅದ್ರ ಬಗ್ಗೆ ನಿಮ್ಗೆಲ್ಲರಿಗೂ ಗ್ರಹಿಕೆ ಆಗಿದೆ ಅಂತ ಅನ್ಕೊಳ್ತೇನೆ. ಇವತ್ತು ಕಳೆದ ಅವಧಿ ಒಳಗೆ ನಾವೇನಪ್ಪಾ ಅಂತಂದ್ರ ಈ ಅಂತಾರಾಷ್ಟ್ರೀಯ ವ್ಯಾಪಾರದ ಆಧುನಿಕ ಸಿದ್ಧಾಂತವನ್ನ ನಾನು ಪರಿಶೀಲನೆ ಮಾಡ್ತಾ ಇದ್ವಿ. ಅಂತಾರಾಷ್ಟ್ರೀಯ ವ್ಯಾಪಾರದ ಆಧುನಿಕ ಸಿದ್ಧಾಂತ ಅದು ಕೂಡ ಒಂದು ಕಂಪ್ಯಾರಿಟಿವ್ ಕಾಸ್ಟ್ ಥಿಯರಿ ಇದ್ದಂಗೆ, ಹೌದಾ? ಈ ತುಲನಾತ್ಮಕ ವೆಚ್ಚದ ಒಂದು ಸಿದ್ಧಾಂತವನ್ನೇ ಏನಪ್ಪಾ ಅಂತಂದ್ರ ವಿಸ್ತರಣೆ ಮಾಡಿ ಅಲ್ಲಿ ಈ ಬರ್ಟಿಲ್ ಮತ್ತು ಹೊಲಿನ್ ಅನ್ನುವಂತ ಒಬ್ಬ ಇಬ್ರು ಅರ್ಥಶಾಸ್ತ್ರಜ್ಞರು ಈ ಅಂತಾರಾಷ್ಟ್ರೀಯ ವ್ಯಾಪಾರಕ್ಕೆ ಕಾರಣಗಳೇನು ಮತ್ತು ಅಂತಾರಾಷ್ಟ್ರೀಯ ವ್ಯಾಪಾರದ ಲಾಭಗಳು ಹೇಗಿರ್ತಾವು, ಅದ್ರ ಜೊತೆಗೆ ಅದರ ಸ್ವರೂಪ ಮತ್ತು ಲಕ್ಷಣಗಳೇನು ಅನ್ನುವಂಥದ್ರ ಬಗ್ಗೆ ವಿವರಣೆಯನ್ನು ಕೊಟ್ಟಿದ್ದಾರೆ. ಇವತ್ತು ಅಂತಾರಾಷ್ಟ್ರೀಯ ವ್ಯಾಪಾರದ ಒಂದು ಸ್ವರೂಪ ಮತ್ತು ಅದರ ಒಂದು ಲಕ್ಷಣಗಳು ಬಹಳ ವೈವಿಧ್ಯಮಯವಾಗಿವೆ. ಮೊದಲೆಲ್ಲ ಏನಪ್ಪಾ ಅಂತಂದ್ರ ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಈ ಬಹಳ ಸರಳ ಇತ್ತು. ಅವಾಗ ಏನಪ್ಪಾ ಅಂದ್ರ ಯಾವುದೇ ಕರೆನ್ಸಿ ವ್ಯಾಪಾರ ಇದ್ದಿದ್ದಿಲ್ಲ, ಅಥವಾ ಈ ಏನು ಬೇರೆ ಬೇರೆ ರೀತಿಯಾದಂತ ರೆಸ್ಟ್ರಿಕ್ಷನ್ಸ್ ಇದ್ದಿದ್ದಿಲ್ಲ. ಆದ್ರೆ ಈಗ ಏನಾಗ್ತಾ ಇದೆ ಅಂದ್ರೆ ಅಂತಾರಾಷ್ಟ್ರೀಯ ವ್ಯಾಪಾರ ಅದೇನಾಗ್ತಾ ಇದೆಪ್ಪ ಅಂತಂದ್ರ ಅಂತರ್ ಪ್ರಾದೇಶಿಕ ವ್ಯಾಪಾರ ಮತ್ತು ಅಂತರ್ ಸ್ಥಳೀಯ ವ್ಯಾಪಾರದ ಇನ್ನೊಂದು ರೂಪವಾಗಿದೆ ಅಂತ ಹೇಳ್ತೀವಿ. ಇಂಟರ್ನ್ಯಾಷನಲ್ ಟ್ರೇಡ್ ಈಸ್ ಎ ಸ್ಪೆಷಲ್ ಕೇಸ್ ಆಫ್ ಇಂಟರ್ ಲೋಕಲ್ ಅಂಡ್ ಇಂಟರ್ ರೀಜನಲ್ ಟ್ರೇಡ್ ಅಂತ. ಅದೇ ಒಂದು ಸ್ಟೇಟ್ಮೆಂಟ್ ಅನ್ನ ಆಧರಿಸಿ ನಾವು ಇವತ್ತಿನ ಸನ್ನಿವೇಶಕ್ಕೆ ತಕ್ಕ ಹಾಗೆ ಈ ಅಂತಾರಾಷ್ಟ್ರೀಯ ವ್ಯಾಪಾರದ ಅಂಶಗಳನ್ನ ತಿಳ್ಕೋಬಹುದು. ಇವತ್ತು ಅಂತಾರಾಷ್ಟ್ರೀಯ ವ್ಯಾಪಾರ ಯಾಕೆ ಆಗ್ತದೆ? ಹೌದಾ? ಎರಡು ದೇಶಗಳ ನಡುವೆ ಅಥವಾ ಎರಡು ಟ್ರೇಡ್ ಬ್ಲಾಕ್ಸ್ ಗಳ ನಡುವೆ ಇವತ್ತೆಲ್ಲ ಮಲ್ಟಿಪಲ್ ಏನು ಟ್ರೇಡ್ ಆರ್ಗನೈಸೇಷನ್ಸ್ ಇದು ವ್ಯಾಪಾರದ ಸುಂಕದ ಏನು ಕೇಂದ್ರಗಳಿದಾವ. ಟ್ರೇಡ್ ಕಸ್ಟಮ್ಸ್ ಯೂನಿಯನ್, ಟ್ರೇಡ್ ಯೂನಿಯನ್ಸ್, ಹೌದಾ? ಇವತ್ತು ಯುರೋಪಿಯನ್ ಯೂನಿಯನ್ ಅಂತಿದೆ, ಸಾಪ್ತಾ ಅಂತಿದೆ, ಸಾರ್ಕ್ ದೇಶಗಳು ಅಂತಿದೆ, ಆಫ್ರಿಕನ್ ಯೂನಿಯನ್ ಅಂತ ಒಂದು ಯೂನಿಯನ್ ಮಾಡ್ಕೊಂಡಿದ್ದಾರೆ. ಅಲ್ಲಿ ಬಹುಪಕ್ಷೀಯ ಒಪ್ಪಂದಗಳಲ್ಲಿ ಇವತ್ತು ಅಂತಾರಾಷ್ಟ್ರೀಯ ವ್ಯಾಪಾರದ ರೆಸ್ಟ್ರಿಕ್ಷನ್ಸ್ ಎಲ್ಲ ಹೋಗ್ತಾ ಇದಾವ. ರೆಸ್ಟ್ರಿಕ್ಷನ್ಸ್ ಬಹಳ ಕಡಿಮೆ ಆಗ್ತಾ ಇದಾವ. ಅದರಲ್ಲಿಯೂ WTO ಬಂದ್ಮೇಲೆ ಮತ್ತು ಗ್ಯಾಟ್ ಒಪ್ಪಂದ ಆದ್ಮೇಲೆ ಏನಾಗ್ತದಪ್ಪ ಅಂತಂದ್ರ ಈ ಅಂತಾರಾಷ್ಟ್ರೀಯ ವ್ಯಾಪಾರಕ್ಕೆ ಉತ್ತೇಜನ ಕೊಡ್ಲಿಕ್ಕೆ ಈ WTO ಏನ್ ಮಾಡ್ತದೆ? ಟ್ರೇಡ್ ಫೆಸಿಲಿಟೇಷನ್ ಆಕ್ಟಿವಿಟೀಸ್ ಮಾಡ್ತದೆ. ಟ್ರೇಡ್ ಫೆಸಿಲಿಟೇಷನ್ ವ್ಯಾಪಾರ ಉತ್ತೇಜನ ಕ್ರಮಗಳನ್ನ ಮಾಡ್ತದೆ. ಇವತ್ತು ಜಾಗತಿಕ ವ್ಯಾಪಾರ ಬಹಳ ಸುಲಭವಾಗಬೇಕು ಮತ್ತು ಹೆಚ್ಚು ಸ್ಪರ್ಧಾತ್ಮಕವಾಗಿ ಗ್ರಾಹಕರಿಗೆ ತಲುಪಬೇಕು ಅನ್ನುವಂತ ಉದ್ದೇಶದಿಂದ ಈ ವಿನಿಮಯ ದರದ ಹೊಂದಾಣಿಕೆಯ ಒಂದು ಚಟುವಟಿಕೆಗಳು ನಡೀತಾವ. ಇವತ್ತು IMF ಏನ್ ಮಾಡ್ತಾ ಇದೆ? ಈ ಫಾರಿನ್ ಕರೆನ್ಸಿಯನ್ನ ಪ್ರೊವೈಡ್ ಮಾಡ್ತದೆ ಅಥವಾ ಫಾರಿನ್ ಎಕ್ಸ್ಚೇಂಜ್ ಅನ್ನ ಕೊಡ್ತದೆ. ಇವತ್ತು ಭಾರತಕ್ಕೆ ಡಾಲರ್ ರೂಪದಲ್ಲಿ ಬೇಡಿಕೆ ಬಂತಂದ್ರ ಡಾಲರ್ಗಳನ್ನು ಒದಗಿಸ್ತದೆ. ಅಮೆರಿಕಕ್ಕೆ ಏನಪ್ಪ ಚೈನಾದ ಯಾನ್ ಕರೆನ್ಸಿ ಬೇಕಂತಂದ್ರೆ ಅದನ್ನು ಒದಗಿಸ್ತದೆ. ಅಲ್ಲಿ ವಿನಿಮಯ ದರದ ಹೊಂದಾಣಿಕೆಯ ಒಂದು ಚಟುವಟಿಕೆಗಳು ಇವತ್ತಿನ ದಿವಸ ಸುಲಭವಾಗಿದೆ. ಮೊದಲೆಲ್ಲ ವಿನಿಮಯದ ಹೊಂದಾಣಿಕೆ ಆಗ್ತಾ ಇದ್ದಿಲ್ಲ. ಸಾಂಪ್ರದಾಯಿಕ ತುಲನಾತ್ಮಕ ವೆಚ್ಚದ ಸಿದ್ಧಾಂತ ಅದೇ ಹೇಳ್ತದೆ. ಅವಾಗೆಲ್ಲ ಹಣಕಾಸಿನ ವ್ಯವಸ್ಥೆ ಇದ್ದಿದ್ದಿಲ್ಲ ಮತ್ತು ಕರೆನ್ಸಿಗಳು ಇದ್ದಿದ್ದಿಲ್ಲ. ಅಲ್ಲಿ ವಿನಿಮಯದ ಮೌಲ್ಯವನ್ನ
ಹೌದಾ? ಅವಾಗ ಒಂದ್ ಕ್ವಾಂಟಿಟಿ 100 ಟನ್ ಎಕ್ಸ್ಪೋರ್ಟ್ ಮಾಡಿದ್ವಿ, 100 ಟನ್ ಬೇರೆ ವಸ್ತುವನ್ನ ಆಮದು ಮಾಡ್ರಿ ಅಂತಂದ್ರೆ ಅದು ಹೊಂದಾಣಿಕೆ ಆಗೋದಿಲ್ಲ. ಆದ್ರೆ ಇವತ್ತು ಫಾರಿನ್ ಎಕ್ಸ್ಚೇಂಜ್ ಇದೆ, ವಿದೇಶಿ ವಿನಿಮಯ ಅಂತಂದ್ರೆ 2 ಕರೆನ್ಸಿಗಳ ವಿನಿಮಯ ಮೌಲ್ಯವನ್ನು ನಿರ್ಧರಿಸಲಿಕ್ಕೆ ಸರಳ ಇದೆ. ಹೌದಾ? ಆ ಮೂಲಕ ಏನಾಗ್ತಿದೆ ಅಂದ್ರೆ ಇವತ್ತು ನಾವು ಈ ಅಂತಾರಾಷ್ಟ್ರೀಯ ವ್ಯಾಪಾರವನ್ನ ಸುಲಭವಾಗಿ ಮಾಡಬಹುದು. ಹಾಗಾಗಿ ಇಲ್ಲಿ ನಾವು 2 ಅಂಶಗಳನ್ನ ಕಳೆದ ಅವಧಿಯೊಳಗೆ ನೋಡಿದ್ವಿ. ಈ ಸಾಂಪ್ರದಾಯಿಕ ಸಿದ್ಧಾಂತದ ಕುರಿತಾಗಿ ಬರ್ಟಿಲ್ ಮತ್ತು ಹುಲಿನವರ ಟೀಕೆಗಳನ್ನು ನೋಡಿದ್ವಿ. ಹೌದಲ್ಲ? ಅಲ್ಲಿ ಈ ತುಲನಾತ್ಮಕ ವೆಚ್ಚದ ಸಿದ್ಧಾಂತ ಕೇವಲ ಆಂತರಿಕ ಈ ಆಧುನಿಕ ಅಂತಾರಾಷ್ಟ್ರೀಯ ಸಿದ್ಧಾಂತದ 2 ಅಂಶಗಳನ್ನು ಒಂದೇ ಪರಿಗಣಿಸೋದು, ಆಂತರಿಕ ವ್ಯಾಪಾರ ಮತ್ತು ಅಂತಾರಾಷ್ಟ್ರೀಯ ವ್ಯಾಪಾರ. ಹೌದಾ? ಇನ್ನು ಈ ಉತ್ಪಾದನಾಂಗಗಳು ರಾಷ್ಟ್ರಗಳ ನಡುವೆ ಮಾತ್ರ ಚಲಿಸ್ತಾವು ಅಂತ ಅದು ಊಹೆ ಮಾಡ್ತಾರೆ. ಆದ್ರೆ ಇವತ್ತೇನಾಗ್ತಾ ಇದೆ, ಮುಕ್ತ ವ್ಯಾಪಾರ ಬರ್ತಾ ಇದೆ, ಓಪನ್ ಎಕನಾಮಿಕ್ ಕಂಡೀಷನ್ಸ್ ಬರ್ತಾ ಇದೆ. WTO ಆಗ್ಲಿ, IMF ಆಗ್ಲಿ ಅಂತಾರಾಷ್ಟ್ರೀಯ ವ್ಯಾಪಾರಕ್ಕೆ ಉತ್ತೇಜನವನ್ನು ಕೊಡ್ತಾ ಇದಾವ. ಹೀಗಾಗಿ ರಾಷ್ಟ್ರಗಳ ನಡುವೆ ಕೂಡ ಇವತ್ತು ಉತ್ಪಾದನಾಂಗಗಳ ಚಲನೆ ಬಹಳ ಸುಲಭ ಆಗ್ತಾ ಇದೆ. ಇವತ್ತು ನಿನ್ನೆ ಹೇಳಿದೆ ನಾನು, ಇವತ್ತು G7 ರಾಷ್ಟ್ರಗಳು ಏನ್ ಮಾಡ್ತಾ ಇದಾವೆ, ಕಾರ್ಪೊರೇಟ್ ಟ್ಯಾಕ್ಸ್ ಅನ್ನ 15% ಇಳಿಸಬೇಕು ಅಂತ ಒಪ್ಪಂದ ಮಾಡ್ತಾರೆ. ಯೂನಿಫಾರ್ಮ್ ಕಾರ್ಪೊರೇಟ್ ಟ್ಯಾಕ್ಸ್ ಇರಬೇಕು. ಈ ಮೂಲಕ ಅಂತಾರಾಷ್ಟ್ರೀಯ ವ್ಯಾಪಾರ ಸುಲಭವಾಗಬೇಕು ಅಂತ ಒಂದು ಯೋಚನೆ ಇದೆ. ಆ ರೀತಿಯಾಗಿ ಹಲವಾರು ರಂಗಗಳಲ್ಲಿ ಏನಾಗ್ತಿದೆ, ಅಂತಾರಾಷ್ಟ್ರೀಯ ವ್ಯಾಪಾರ ಇವತ್ತು ಕಡಿಮೆ ಆಗ್ತಾ ಇದೆ, ಇದು ಹೆಚ್ಚಾಗ್ತಾ ಇದೆ. ಅಂದ್ರೆ ಟ್ರೇಡ್ ರಿಸ್ಟ್ರಿಕ್ಷನ್ಸ್ ಕಡಿಮೆ ಆಗ್ತಾ ಇದಾವು, ಕಸ್ಟಮ್ಸ್ ರಿಸ್ಟ್ರಿಕ್ಷನ್ಸ್ ಕಡಿಮೆ ಆಗ್ತಾ ಇದಾವು. ಸುಂಕ ಅಂದ್ರೆ ಇಂಟರ್ನ್ಯಾಷನಲ್ ಇಂಪೋರ್ಟ್ ಎಕ್ಸ್ಪೋರ್ಟ್ ಚೆಕಿಂಗ್ ಆಗೋದು ಎಲ್ಲ ಕಡಿಮೆ ಆಗ್ತಾ ಇದಾವ. ಆಮೇಲೆ ಕೋಟಾ ಮತ್ತು ಟ್ಯಾರಿಫ್ಸ್ ಬರ್ತಾವ. ಕೋಟಾಗಳು ಅಂತಂದ್ರೆ ನಿರ್ದಿಷ್ಟವಾಗಿ ಇಷ್ಟೇ ಪ್ರಮಾಣದ ಎಕ್ಸ್ಪೋರ್ಟ್ ಮಾಡ್ಬೇಕು, ಇಂಪೋರ್ಟ್ ಮಾಡ್ಬೇಕು ಅಂತ ಇರ್ತದೆ. ಇಷ್ಟು ಕ್ವಾಂಟಿಟಿ 100 ಟನ್ 10,000 ಟನ್ ಅದಕ್ಕಿಂತ ಹೆಚ್ಚಿಗೆ ಮಾಡೋಂಗಿಲ್ಲ. ಆ ರೆಸ್ಟ್ರಿಕ್ಷನ್ಸ್ ಹೋಗ್ತಾ ಇದಾವ. ಜೊತೆಗೆ ಈ ಟ್ಯಾರಿಫ್ಸ್ ಅಂದ್ರೆ ಇಂಟರ್ನ್ಯಾಷನಲ್ ತೆರಿಗೆಗಳಿದ್ದಂಗೆ ಅವು. ಇಂಪೋರ್ಟ್ಗೆ ಎಕ್ಸ್ಪೋರ್ಟ್ಗೆ ಟ್ಯಾರಿಫ್ಸ್ ಇರ್ತಿದ್ವು, ಅವನು ಕಡಿಮೆ ಆಗ್ತದ. ಸೊ ಹಾಗಾಗಿ ಈ ರಾಷ್ಟ್ರದೊಳಗೆ ಅಷ್ಟೇ ಈ ಉತ್ಪಾದನಾಂಗಗಳು ಚಲಿಸಲ್ಲ, ಅಂತಾರಾಷ್ಟ್ರೀಯವಾಗಿಯೂ ಕೂಡ ಚಲಿಸುವುದನ್ನು ಅದು ಗಮನಿಸಿಲ್ಲ. ಈ ಎಲ್ಲಾ ಅಂಶಗಳನ್ನ ಆಧರಿಸಿ ನಾವು ಕಳೆದ ಅವಧಿಯೊಳಗೆ ಏನಪ್ಪ ಅಂದ್ರೆ ಟೀಕೆಗಳನ್ನು ಬರೆಸಿದ್ದೆ ಮತ್ತು ಈ ಬರ್ಟಿಲ್ ಹೋಲಿನ್ ಸಿದ್ಧಾಂತದ ಪ್ರಮುಖ ಅಂಶಗಳನ್ನು ಬರೆಸಿದ್ದೆ. ಹಲೋ, ಕೇಳ್ತಾ ಇದಲ್ಲ ನನ್ನ ವಯಸ್ಸು? ಓಕೆ. ಈಗ ಪ್ರಮುಖ ಅಂಶಗಳಲ್ಲಿ ಏನೇನು ಅಂಶ ಬರ್ತಿದೆ ಹೇಳ್ರಿ? ಬರ್ಟಿಲ್ ಹೋಲಿನ್ ಸಿದ್ಧಾಂತದ ಪ್ರಮುಖ ಅಂಶಗಳು. ಅಲ್ಲಿ ಅಂತಾರಾಷ್ಟ್ರೀಯ ವ್ಯಾಪಾರ ಈ ಆಂತರಿಕ ವ್ಯಾಪಾರ ಇದ್ದಂಗೆ ಇರ್ತದ, ಅದರಲ್ಲಿ ವಿಶೇಷತೆ ಏನು ಇಲ್ಲ ಅಂತ ಹೇಳ್ತಾರ. ಸೊ ಆಂತರಿಕ ವ್ಯಾಪಾರಕ್ಕೂ ಮತ್ತು ಅಂತಾರಾಷ್ಟ್ರೀಯ ವ್ಯಾಪಾರಕ್ಕೂ ಸಾಮಾನ್ಯ ನಿಯಮ ಅನ್ವಯ ಆಗ್ತದ. ಹೌದಾ? ಇವತ್ತು ಇಂಟರ್ನ್ಯಾಷನಲ್ ಟ್ರೇಡ್ ಬಹಳ ಡಿಫ್ರೆಂಟ್ ಆಗಿಲ್ಲ ಅಂತ ಅನ್ನುವಂತ ಮಾತು ಹೇಳ್ತಾರ. ಅದ್ರ ಜೊತೆಗೆ ಶ್ರಮ, ಬಂಡವಾಳ ಮತ್ತು ಏನು ಕೆಲವು ಮಿತಿಗಳು ಪಟ್ಟ ಚಲನೆ ಆಗ್ತಾವು. ಇವತ್ತು ಅಂತಾರಾಷ್ಟ್ರೀಯವಾಗಿನೂ ಕೂಡ ಯಾವ ರೀತಿಯಾಗಿ ದೇಶದೊಳಗ ಉತ್ಪಾದನಾಂಗಗಳು ಚಲನೆ ಆಗ್ತಾವು, ಮೂವ್ಮೆಂಟ್ ಆಗ್ತದ. ಈಗ ಕರ್ನಾಟಕದವರು ಮಹಾರಾಷ್ಟ್ರದಲ್ಲಿ ದುಡಿಲಿಕ್ಕೆ ಹೋಗ್ತಾರ, ಗೋವಾದಲ್ಲಿ ದುಡಿಲಿಕ್ಕೆ ಹೋಗ್ತಾರ. ಅದೇ ರೀತಿಯಾಗಿ ನಾವು ಅಮೆರಿಕದ ದುಡಿಲಿಕ್ಕೆ ಹೋಗ್ಬೋದು, ಆಸ್ಟ್ರೇಲಿಯಾ ದೇಶಗಳೊಂದಿಗೆ ಹೊಂದಾಣಿಕೆ ಮಾಡ್ಕೋಬಹುದು. ಅದು ಕೂಡ ಸಾಧ್ಯ ಆಗ್ತಾ ಇದೆ. ಅದು ಅಂಶವನ್ನು ಹೇಳ್ತದೆ. ಅಂದ್ರೆ ಉತ್ಪಾದನಾಂಗಗಳ ಚಲನೆಯನ್ ಕೆಲವು ಮಿತಿಗಳು ಪಟ್ಟಿರ್ತದೆ ಅಂತ. ಆಮೇಲೆ ಅವ್ರೇನ್ ಹೇಳ್ತಾರಪ್ಪ ಅಂದ್ರ, ಉತ್ಪಾದನಾ ವೆಚ್ಚಕ್ಕೆ ಬಹಳ ಮಹತ್ವ ಕೊಟ್ಟಿಲ್ಲ, ಆದ್ರೆ ಸಾರಿಗೆ ವೆಚ್ಚಕ್ಕೆ ಬಹಳ ಮಹತ್ವ ಕೊಟ್ಟಿದ್ದಾರೆ. ಯಾವ ದೇಶದಲ್ಲಿ ಸಾರಿಗೆ ವೆಚ್ಚ ಕಡಿಮೆ ಇರ್ತದ, ಟ್ರಾನ್ಸ್ಪೋರ್ಟೇಶನ್ ಕಾಸ್ಟ್, ಅದ್ರಲ್ಲಿ ಅಂತಾರಾಷ್ಟ್ರೀಯ ವ್ಯಾಪಾರ ಆಗ್ತದ ಅಂತ ಹೇಳ್ತಾರೆ. ಇನ್ನು ಬೇರೆ ಬೇರೆ ಕರೆನ್ಸಿಗಳಿದ್ರು ಕೂಡ ಅಂತಾರಾಷ್ಟ್ರೀಯ ವ್ಯಾಪಾರಕ್ಕೆ ಪ್ರತ್ಯೇಕ ಸಿದ್ಧಾಂತ ಅವಶ್ಯ ಇಲ್ಲ. ಇವತ್ತು ಕರೆನ್ಸಿ ದರಗಳ ಹೊಂದಾಣಿಕೆ ಮೂಲಕ ನಾವೇನ್ ಮಾಡ್ಬೋದು, ಇಂಟರ್ನ್ಯಾಷನಲ್ ಟ್ರೇಡ್ ಅನ್ನು ಮಾಡಬಹುದು. ಹೌದಲ್ಲ? ಇವತ್ತು ಡಾಲರ್ ಮತ್ತು ರೂಪಾಯಿ ನಡುವೆ ಏನಪ್ಪಾ ಅಂದ್ರೆ ಸುಲಭವಾಗಿ ಎಕ್ಸ್ಚೇಂಜ್ ರೇಟ್ ನಿರ್ಧಾರ ಆಗಿದೆ. $1ಗೆ ಬದಲಾಗಿ 72 ರೂಪಾಯಿ ಏನೋ ಇದೆ.
ಅದು ತನಗ್ ತಾನೇ ಹೊಂದಾಣಿಕೆ ಆಗ್ತಿರೋದು. ಮೊದಲು ಹಾಗೆ ಏನಪ್ಪಾ ಅಂದ್ರೆ ರೆಸ್ಟ್ರಿಕ್ಟೆಡ್, ಕಂಟ್ರೋಲ್ಡ್ ಫಾರಿನ್ ಎಕ್ಸ್ಚೇಂಜ್ ಇಲ್ಲ, ಫಿಕ್ಸ್ಡ್ ಎಕ್ಸ್ಚೇಂಜ್ ರೇಟ್ಸ್ ಇಲ್ಲ. ಈಗ ಫ್ಲೋಟಿಂಗ್ ಎಕ್ಸ್ಚೇಂಜ್ ರೇಟ್ಸ್ ಬಂದಿದಾವ. ಫ್ಲೋಟಿಂಗ್ ಅಂದ್ರೆ ಚಲನಾತ್ಮಕ, ಬದಲಾಗುವಂತದ್ದು. ತಾಸಿಗೆ ಅದು ಫಾರಿನ್ ಎಕ್ಸ್ಚೇಂಜ್ ರೇಟ್ ಚೇಂಜ್ ಆಗ್ತದೆ. ಇವತ್ತಿದ್ದು ನಾಳೆ ಇರಲ್ಲ. ಸುಲಭವಾಗಿ ಈ ಏನು ಕರೆನ್ಸಿ ದರಗಳ ಹೊಂದಾಣಿಕೆ ಮಾಡಬಹುದು. ಹಾಗಾಗಿ ಅಂತರ್ ಪ್ರಾದೇಶಿಕ ವ್ಯಾಪಾರ ಅಂತ ಹೇಳ್ತಾರ. ಇಂಟರ್ ರೀಜನಲ್ ಟ್ರೇಡ್ ಇದ್ದಂಗದ ಇದು ಅಂತ. ಇನ್ನು ಈ ಅಂತಾರಾಷ್ಟ್ರೀಯವಾಗಿ ಬೇರೆ ಬೇರೆ ಧರ್ಮಗಳು, ಬೇರೆ ಬೇರೆ ಭಾಷೆ, ಬೇರೆ ಬೇರೆ ಲಾ ಇದು ಕಾನೂನುಗಳು ಇರ್ತಾವ. ಅವು ಕೂಡ ತಾತ್ಪೂರ್ತಿಕ ಅಂಶಗಳು. ಯಾವಾಗ ಒಪ್ಪಂದಗಳು ಏರ್ಪಡ್ತಾವೋ ಆ ಒಪ್ಪಂದ ಏನು ಆ ನಿರ್ಬಂಧಗಳು ಕಡಿಮೆ ಆಗ್ಬಹುದು. ಈ ಅಂಶವನ್ನ ಅವರು ಪ್ರಮುಖವಾಗಿ ಹೇಳಿದ್ದಾರೆ. ಅಂದ್ರೆ ಹೊಂದಾಣಿಕೆಯ ಒಂದು ಅಥವಾ ನಿರ್ಬಂಧಗಳ ಕಡಿಮೆ ಮಾಡುವಂತ ಒಂದು ಅಂಶಗಳನ್ನು ಹೇಳಿದ್ದಾರೆ. ಇವತ್ತು ಅದೇ ನಡೀತಾ ಇದೆ. ಇವತ್ತು ಬೇರೆ ಬೇರೆ ದೇಶಗಳು ತಮ್ಮದೇ ಆದಂತ ಕಾನೂನು, ಕರೆನ್ಸಿ, ಸೋಷಿಯಲ್ ಅಂಡ್ ಎಕನಾಮಿಕ್ ರಿಸ್ಟ್ರಿಕ್ಷನ್ಸ್ ಇರ್ತಾವ. ಆದ್ರೆ ಪರಸ್ಪರ ಒಪ್ಪಂದಗಳ ಮೂಲಕ ಏನಾಗ್ತಾ ಇದೆ, ವ್ಯಾಪಾರದ ಹೊಂದಾಣಿಕೆ ಆಗ್ತಾ ಇದೆ. ಹೌದಾ? ಆಮೇಲೆ ಸುಂಕದ ಒಪ್ಪಂದಗಳಾಗ್ತಾ ಇದಾವ. ಇದರಿಂದ ಏನಪ್ಪಾ ಅಂತಂದ್ರ ಈ ಅಂತಾರಾಷ್ಟ್ರೀಯ ವ್ಯಾಪಾರ ಅಂದ್ರೆ ಇದೊಂದು ವಿಶೇಷವಾದ ಪ್ರಕರಣ. ಅದು ಅಂತರ್ಸ್ಥಳೀಯ ಮತ್ತು ಅಂತರ್ ಪ್ರಾದೇಶಿಕ ವ್ಯಾಪಾರದ ಒಂದು ವಿಶೇಷ ಪ್ರಕಾರ ಅಂತ ಹೇಳ್ತಾರೆ. ಈ ಅಂಶಗಳ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ. ಇನ್ನು ಹೆಡ್ಲೈನ್ ಬರ್ಕೊಡ್ರಿ ಇವತ್ತಿನ ವಿಷಯ ಈಗ ಹೇಳುವಂಥದ್ದು. ಬಹುಶಃ ನಿನ್ನೆಲ್ಲಾರು ಯಾರ್ಯಾರಿದ್ರಿ ಅವ್ರಿಗೆ ಈ ಅಂತಾರಾಷ್ಟ್ರೀಯ ವ್ಯಾಪಾರ ಸಿದ್ಧಾಂತದ ಪ್ರಾಥಮಿಕ ಅಂಶಗಳು ಗೊತ್ತಾಗಿದಾವ. ಹೌದಾ? ಈಗ ಹೆಕ್ಸರ್ ಮತ್ತು ಓಹ್ಲಿನ್ ಸಿದ್ಧಾಂತ ಅಂತ ಕೂಡ ಕರಿತೀವಿ ಇದಕ್ಕೆ. ಹೆಕ್ಸರ್ ಮತ್ತು ಓಹ್ಲಿನ್ ಹೆಡ್ಲೈನ್ ಹಾಕೊಡ್ರಿ. ಇದಕ್ಕೆ ಇನ್ನೊಂದು ಹೆಸರು ಏನಿದೆಪ್ಪ ಅಂತಂದ್ರ ಅಂತಾರಾಷ್ಟ್ರೀಯ ವ್ಯಾಪಾರದ ಸಮತೋಲನದ ಸಿದ್ಧಾಂತ. ಜನರಲ್ ಇಕ್ವಿಲಿಬ್ರಿಯಂ ಥಿಯರಿ ಆಫ್ ಇಂಟರ್ನ್ಯಾಷನಲ್ ಟ್ರೇಡ್ ಅಂತ ಕರಿತೀವಿ ನಾವು. ಹೆಕ್ಸರ್ ಓಹ್ಲಿನ್ ಸಿದ್ಧಾಂತ ಅಂತ ಕೂಡ ಕರಿತೇವೆ. ಅಂತಾರಾಷ್ಟ್ರೀಯ ವ್ಯಾಪಾರದ ಸಮತೋಲನ ಸಿದ್ಧಾಂತ ಅಂತ ಕರಿತೇವೆ, ಅಥವಾ ಆಧುನಿಕ ಸಿದ್ಧಾಂತ ಅಂತ ಕೂಡ ಕರಿತೇವೆ. ಇಲ್ಲಿ ಇಬ್ರು ಅರ್ಥಶಾಸ್ತ್ರಜ್ಞರು ಬರ್ತಾರ. ಸ್ವೀಡನ್ನಿನ ಅರ್ಥಶಾಸ್ತ್ರಜ್ಞರಾದಂತ ಒಬ್ರು ಎಲಿ ಹೆಕ್ಸರ್, ಸ್ವೀಡನ್ದ ಒಬ್ರು ಅರ್ಥಶಾಸ್ತ್ರಜ್ಞ ಯಾರಪ್ಪ ಅಂತಂದ್ರ ಎಲಿ ಹೆಕ್ಸರ್ ಅನ್ನೋಂತರ ಒಬ್ರು ಬರ್ತಾರ. ಇನ್ನೊಬ್ರು ಅವರು ಸ್ವೀಡನ್ದವ್ರೆ. ಹೌದಾ? ಅವರು ಏನಪ್ಪಾ ಅಂದ್ರ ಬರ್ಟಿಲ್ ಓಹ್ಲಿನ್ ಅನ್ನೋಂಥವ್ರು. ಈ ಇಬ್ರು ಅರ್ಥಶಾಸ್ತ್ರಜ್ಞರೇನಪ್ಪಾ ಅಂದ್ರ ಈ ಒಂದು ಅಂತರ ಪ್ರಾದೇಶಿಕ ಮತ್ತು ಅಂತಾರಾಷ್ಟ್ರೀಯ ವ್ಯಾಪಾರದ ಒಂದು ಬರ್ಸಿದಾರೆ. ಅವರು 1933ರಲ್ಲಿ ಅಂತರ್ ಪ್ರಾದೇಶಿಕ ಮತ್ತು ಅಂತಾರಾಷ್ಟ್ರೀಯ ವ್ಯಾಪಾರ ಅಂತ ಒಂದು ಪುಸ್ತಕ ಬರೆದ್ರು. ಅದು ಗ್ರಂಥದ ಹೆಸರು, ಪುಸ್ತಕದ ಹೆಸರು. ಏನಾದ್ರ ಹೆಸರು ಅಂದ್ರೆ ಅಂತರ್ ಪ್ರಾದೇಶಿಕ ಮತ್ತು ಅಂತಾರಾಷ್ಟ್ರೀಯ ವ್ಯಾಪಾರ ಅಂತ, ಇಂಟರ್ ರೀಜನಲ್ ಅಂಡ್ ಇಂಟರ್ನ್ಯಾಷನಲ್ ಟ್ರೇಡ್ ಅಂತ ಒಂದು ಪುಸ್ತಕ ಬರೆದ್ರು. ಅದನ್ನ ಏನಂತ ಕರೀತಾರ ಅಂದ್ರ ಸಾಮಾನ್ಯ ಸಮತೋಲನದ ಸಿದ್ಧಾಂತ ಅಂತ ಕರಿತೀವಿ ನಾವು. ಸಾಮಾನ್ಯ ಸಮತೋಲನ. ಆ ಗ್ರಂಥಕ್ಕೆ ಏನಂತ ಕರಿತೀವಿ? ಜನರಲ್ ಇಕ್ವಿಲಿಬ್ರಿಯಂ ಥಿಯರಿ ಆಫ್ ಇಂಟರ್ನ್ಯಾಷನಲ್ ಟ್ರೇಡ್ ಅಂತ. ಸೊ
ಇದಿಷ್ಟು ಪ್ರಾಥಮಿಕ ಅಂಶಗಳು. ಇನ್ನು ಊಹೆಗಳನ್ನು ಬರ್ಕೊಡ್ರಿ. ಅಸಂಪ್ಷನ್ಸ್ ಏನೇನ್ ಮಾಡ್ಕೊಂಡಿದ್ದಾರೆ? ಒಂದನೇ ಪಾಯಿಂಟ್ ಕೇಳಿಸ್ತಾ ಇದೆಯಲ್ಲ? ಹಲೋ, ಓಕೆ. ಇದು ಸ್ಕ್ರೀನ್ ಕಾಣ್ತಾ ಇದೆಯಲ್ಲ? ಓಕೆ, ಒಂದನೇ ಪಾಯಿಂಟ್ ಬರ್ಕೊಡ್ರಿ. ಏನ್ ಅಸಂಪ್ಷನ್ ಮಾಡಿದಾರೆ ಅವರು? ಕೆಲವು ಊಹೆಗಳನ್ನು ಮಾಡಿದ್ದಾರೆ. ಅಲ್ಲಿ 2 ರಾಷ್ಟ್ರ ಮತ್ತು 2 ವಸ್ತುಗಳನ್ನ ಮಾತ್ರ ಪರಿಗಣನೆ ಮಾಡಿದಾರೆ ಅವರು. 2 ರಾಷ್ಟ್ರ ಮತ್ತು 2 ವಸ್ತುಗಳು. ಇದು ಕೂಡ 2 ಕಂಟ್ರಿ 2 ಗೂಡ್ಸ್ ಎಕ್ಸ್ಚೇಂಜ್ ಆಗುವಂತ ಒಂದು ಪರಿಕಲ್ಪನೆ ಇದೆ. ಹೌದಾ? 2ನೇ ಪಾಯಿಂಟ್, ಉತ್ಪಾದನಾಂಗಗಳು ದೇಶದಲ್ಲಿ ಚಲಿಸುವಂತೆ ವಿವಿಧ ರಾಷ್ಟ್ರಗಳ ನಡುವೆ ಚಲಿಸುವುದಿಲ್ಲ. ಆದರೆ ಒಪ್ಪಂದ ಏರ್ಪಟ್ಟ ನಂತರ ಚಲಿಸಬಹುದು. ಒಂದು ಅಗ್ರಿಮೆಂಟ್ ಆದ ನಂತರ ಆಮೇಲೆ ಈಸಿ ಇಲ್ಲಿ ಏನಪ್ಪಾ ಮೂವ್ಮೆಂಟ್ ಆಗ್ಬಹುದು. ಉತ್ಪಾದನಾಂಗಗಳು ಅಂದ್ರೆ ಲ್ಯಾಂಡ್, ಲೇಬರ್, ಕ್ಯಾಪಿಟಲ್ ಇರ್ತಾವ. ಅವು ದೇಶದೊಳಗೆ ಮುಕ್ತವಾಗಿ ಚಲಿಸ್ತಾವು, ಆದ್ರೆ ಅಂತಾರಾಷ್ಟ್ರೀಯವಾಗಿ ಚಲಿಸುವುದಿಲ್ಲ. ಆದ್ರೆ ಒಪ್ಪಂದ ಏರ್ಪಟ್ಟ ನಂತರ ಏನಾಗ್ತದೆ? ಸುಲಭವಾಗಿ ಚಲಿಸಬಹುದು. 3ನೇ ಪಾಯಿಂಟ್ ಬರ್ಕೊಡ್ರಿ. ಒಟ್ಟು ರಫ್ತು ಮೌಲ್ಯ ಒಟ್ಟು ಆಮದು ಮೌಲ್ಯಕ್ಕೆ ಸಮವಾಗಲೇಬೇಕು. ಇದು ಎಷ್ಟೆದ್ದು? 3ನೇ ಊಹೆ. ಟೋಟಲ್ ಎಕ್ಸ್ಪೋರ್ಟ್ ವ್ಯಾಲ್ಯೂ ಅಂಡ್ ಟೋಟಲ್ ಇಂಪೋರ್ಟ್ ವ್ಯಾಲ್ಯೂ ಶುಡ್ ಬಿ ಈಕ್ವಲ್ ಅಂತ ಅವರು ಪರಿಗಣನೆ ಮಾಡಿದ್ರು. 4ನೇ ಪಾಯಿಂಟ್, ಉತ್ಪಾದನಾಂಗಗಳ 4ನೇ ಪಾಯಿಂಟ್ ಬರ್ಕೊಡ್ರಿ. ಉತ್ಪಾದನಾಂಗಗಳ ದಕ್ಷತೆಯಲ್ಲಿ ವ್ಯತ್ಯಾಸವಿಲ್ಲ. ಉತ್ಪಾದನಾಂಗಗಳ ದಕ್ಷತೆಯಲ್ಲಿ ವ್ಯತ್ಯಾಸವಿಲ್ಲ. ಈಗ ಉತ್ಪಾದನಾಂಗಗಳಲ್ಲಿ ಸ್ಪೆಷಲೈಸೇಷನ್ ಇರ್ತದ. ದಕ್ಷತೆ ಅಥವಾ ವೈಶಿಷ್ಟ್ಯತೆ ಅಂತ ಹೇಳ್ತೇವೆ. ಆ ವೈಶಿಷ್ಟ್ಯತೆ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ವ್ಯತ್ಯಾಸ ಇರ್ತದೆ. ಅದರ ವ್ಯತ್ಯಾಸ ಏನು ಕಂಡು ಬರೋದಿಲ್ಲ ಅಂತ ಹೇಳ್ತಾರ. ಆಮೇಲೆ 5ನೇದ್ದು, ಬೇರೆ ಬೇರೆ ಕರೆನ್ಸಿ
ಚಲಾವಣೆ ಇರುತ್ತವೆ. ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ಕರೆನ್ಸಿಗಳು ಚಲಾವಣೆಯಲ್ಲಿ ಇರ್ತವೆ. ಇನ್ನು 6ನೇದಾಗಿ ಉತ್ಪಾದನಾಂಗಗಳ ಲಭ್ಯತೆ. ಉತ್ಪಾದನಾಂಗಗಳ ಲಭ್ಯತೆ ವಸ್ತುವಿನ ಸ್ವರೂಪ ಬಿಂಬಿಸುತ್ತದೆ. ಇದಕ್ಕ ಫ್ಯಾಕ್ಟರ್ ಎಂಡೋಮೆಂಟ್ ಅಂತ ಕರಿತೀವಿ ನಾವು. ಇದು ಬಹಳ ಮಹತ್ವದ್ದು. ಫ್ಯಾಕ್ಟರ್ ಎಂಡೋಮೆಂಟ್ ಥಿಯರಿ ಅಂತ ಕೂಡ ಕರಿತೀವಿ ಇದಕ್ಕೆ. ಫ್ಯಾಕ್ಟರ್ ಎಂಡೋಮೆಂಟ್ ಉತ್ಪಾದನಾಂಗಗಳು ಇವತ್ತು ಯಾವ ದೇಶದಲ್ಲಿ ಯಾವ ಉತ್ಪಾದನೆ ದೊರೆತಿರುತ್ತೋ ಅದ್ರ ಮೇಲೆನೆ ಪ್ರೊಡಕ್ಷನ್ ಆಗ್ತದ ಅಂತ ಹೇಳ್ತಾರ. ಇವತ್ತು ಬಂಡವಾಳ ಜಾಸ್ತಿ ಇದೆಯಪ್ಪ ಅಂದ್ರೆ ನಾವು ಬಂಡವಾಳ ಸಾಮರ್ಥ್ಯ ಇರುವಂತಹ ಉತ್ಪಾದನಾಂಗಗಳ ಉತ್ಪಾದನೆ ಮಾಡ್ತೇವೆ. ಭಾರತದಲ್ಲಿ ಶ್ರಮ ಹೆಚ್ಚು ಸಿಗ್ತದೆ, ಕೃಷಿಕರು ಜಾಸ್ತಿ ಇದಾರ ಹೌದಾ. ಸೊ ವಿ ಗೆಟ್ agriculture labor in our country. So agriculture labor is the factor of endowment in India. ಹೌದಾ. ಹಾಗೆ ಉತ್ಪಾದನಾಂಗಗಳ ಲಭ್ಯತೆ ಅವುಗಳ ವಸ್ತುವಿನ ಸ್ವರೂಪವನ್ನು ನಿರ್ಧರಿಸ್ತದೆ ಅಂತ ಹೇಳ್ತಾರೆ. ಇನ್ನು 7ನೇದಾಗಿ ಉತ್ಪಾದನೆ ಸ್ಥಿರ ಪ್ರತಿಫಲದ ನಿಯಮಕ್ಕೆ ಒಳಪಟ್ಟಿದೆ. ಇವತ್ತು ನೀವು ಉತ್ಪಾದನೆ ಚಟುವಟಿಕೆಯನ್ನು ನೀವು ಅಧ್ಯಯನ ಮಾಡಿದ್ರಿ ಸೆಕೆಂಡ್ ಸೆಮಿಸ್ಟರ್ ನಲ್ಲಿ. ಲಾ ಆಫ್ ಪ್ರೊಡಕ್ಷನ್, ಲಾ ಆಫ್ ರಿಟರ್ನಿಂಗ್ ಹೌದಾ. ಅಲ್ಲಿ ಉತ್ಪಾದನೆ ಸ್ಥಿರ ಪ್ರತಿಫಲ, ಇಳಿಮುಖ ಪ್ರತಿಫಲ ಮತ್ತು ಏರ್ಮುಖ ಪ್ರತಿಫಲ ಬಗ್ಗೆ ವಿಚಾರ ಮಾಡಿದಿರಿ, ಕಲ್ತಿದ್ದೀರಿ. ಇಲ್ಲಿ ಈ ಸಿದ್ಧಾಂತದಲ್ಲಿ ಏನ್ ಹೇಳ್ತಾರಂದ್ರ ಉತ್ಪಾದನೆ ಅನ್ನೋದು ಸ್ಥಿರವಾಗಿರ್ತದ, ಸ್ಥಿರ ಪ್ರತಿಫಲದ ನಿಯಮಕ್ಕೆ ಒಳಪಟ್ಟಿರ್ತದ ಅಂತ ಹೇಳ್ತಾರೆ. ಎಷ್ಟೇ ಉತ್ಪಾದನಾಂಗಗಳನ್ನ ಹೆಚ್ಚು ಬಳಸಿದ್ರು ಕೂಡ ಉತ್ಪಾದನೆಯ ಒಂದು ಪ್ರಮಾಣ ಪ್ರತಿಫಲ ಸ್ಥಿರವಾಗಿರ್ತದ ಅನ್ನುವಂತ ಒಂದು ಪರಿಕಲ್ಪನೆ ಇದೆ. ಇವೆಲ್ಲ ಹಿನ್ನೆಲೆಯ ಅಂಶಗಳು. ಈ ಊಹೆಗಳನ್ನ ಗಮನಿಸಿ ನಾವು ಥಿಯರಿ ತಿಳ್ಕೋಬೇಕು. ಇನ್ನು 8ನೇದಾಗಿ ಗಣನೆಗೆ ತೆಗೆದುಕೊಂಡ ಎರಡೂ ರಾಷ್ಟ್ರಗಳಲ್ಲಿ ಉತ್ಪಾದನಾ ವಿಧಾನ ಒಂದೇ ಆಗಿದೆ. ಪ್ರೊಡಕ್ಷನ್ ಮೆಥಡ್ ಅಥವಾ ಪ್ರೊಡಕ್ಷನ್ ಟೆಕ್ನಿಕ್ ಅಂತ ಏನ್ ಕರಿತೀವಲ್ಲ, ಎರಡೂ ರಾಷ್ಟ್ರಗಳಲ್ಲಿ ಒಂದೇ ವಿಧಾನ ಆಗಿದೆ ಅಂತ ಹೇಳ್ತಾರೆ. ಒಂದೇ ಟೆಕ್ನಿಕ್ ಯೂಸ್ ಮಾಡ್ತಿದಾರ, ಒಂದೇ ತರ ಉತ್ಪಾದನೆ ಮಾಡ್ತಾರ ಅಂತ ಹೇಳ್ತಾರೆ. ಈ 8 ಏನು ಈ ಊಹೆಗಳನ್ನ ಆಧರಿಸಿ ಇಲ್ಲಿ ನಾವು ಏನಪ್ಪಾ ಅಂತಂದ್ರ ಈ ಬರ್ಟಿಲ್ ಮತ್ತು ಓಲಿನ್ ಸಿದ್ಧಾಂತವನ್ನ ನಾವು ತಿಳ್ಕೋಬಹುದು. ಇದಕ್ಕೆ ಉತ್ಪಾದನಾಂಗಗಳ ಕೊಡುಗೆ ಸಿದ್ಧಾಂತ ಅಂತ ಕೂಡ ಕರಿತೀವಿ ನಾವು. ಅದಕ್ಕೆ ಈ ಸಿದ್ಧಾಂತಕ್ಕೆ ಏನಂತ ಕರಿತೀವಿ? ಉತ್ಪಾದನಾಂಗಗಳ ಕೊಡುಗೆ. ಫ್ಯಾಕ್ಟರ್ ಎಂಡೋಮೆಂಟ್ ಥಿಯರಿ ಅಂತ ಕೂಡ ಕರಿತೀವಿ ನಾವು. ಫ್ಯಾಕ್ಟರ್ ಎಂಡೋಮೆಂಟ್ ಥಿಯರಿ. ಇವತ್ತು
ಒಂದು ದೇಶಕ್ಕೆ ಒಂದು ವಿಶಿಷ್ಟತೆ ಇರ್ತದೆ. ಏನಪ್ಪಾ ಅಂದ್ರೆ ಒಂದು ವಸ್ತುವಿನ ಉತ್ಪಾದನೆ ಅಥವಾ ಉತ್ಪಾದನಾಂಗಗಳಲ್ಲಿ ವೈಶಿಷ್ಟ್ಯತೆ ಇರ್ತದೆ. ಇವತ್ತು ಭಾರತದಲ್ಲಿ ಶ್ರಮಿಕರು ಅಥವಾ ಕಾರ್ಮಿಕರು ಹೆಚ್ಚು ಸಿಗ್ತಾರೆ, ಯಾಕಂದ್ರೆ ಮಾನವ ಸಂಪನ್ಮೂಲ ಜಾಸ್ತಿ ಇದೆ. ಅದೇ ಸ್ವಿಟ್ಜರ್ಲೆಂಡ್ ನಲ್ಲಿಪ್ಪ ಅಂತಂದ್ರ ಹೆಚ್ಚು ಜನಸಂಖ್ಯೆ ಕಡಿಮೆ ಇದೆ, ಅಮೆರಿಕದಲ್ಲಿ ಜನಸಂಖ್ಯೆ ಕಡಿಮೆ ಇದೆ, ಅಲ್ಲಿ ಬಂಡವಾಳ ಇದೆ, ಅಲ್ಲಿ ಕ್ಯಾಪಿಟಲ್ ಎಂಡೋಮೆಂಟ್ ಇದೆ. ಯಾವ ದೇಶದಲ್ಲಿ ನಿರ್ದಿಷ್ಟವಾದಂತ ಈ ಬಂಡವಾಳದ ಒಂದು ಅಥವಾ ಈ ಶ್ರಮದ ಒಂದು ಲಭ್ಯತೆ ಇರ್ತದ, ಅದೇ ವಸ್ತುಗಳನ್ನು ಉತ್ಪಾದನೆ ಮಾಡ್ತದೆ. ಅಲ್ಲಿ ಹೆಚ್ಚು ಸಾಮರ್ಥ್ಯ ಇರುವಂತಹ ಒಂದು ಉತ್ಪಾದನಾಂಗಗಳನ್ನ ಬಳಸಿಯವರು ಏನಪ್ಪಾ ಅಂತಂದ್ರ ಈ ಉತ್ಪಾದನಾಂಗಗಳನ್ನು ಲಭ್ಯವಿರುವಂತಹ ಉತ್ಪಾದನಾಂಗಗಳನ್ನು ಬಳಸಿ ಹೆಚ್ಚು ಉತ್ಪಾದನೆ ಮಾಡಿ ರಫ್ತು ಮಾಡಿ ಲಾಭಗಳನ್ನು ಗಳಿಸ್ತಾರ. ಸೊ ಇದನ್ನ ಉತ್ಪಾದನಾಂಗಗಳ ಕೊಡುಗೆ ಸಿದ್ಧಾಂತ, ಬೆಲೆ ಸಿದ್ಧಾಂತ ಅಂತ ಕೂಡ ಕರೀತಾರೆ. ಇದಕ್ಕೆ ಬೆಲೆ ಸಿದ್ಧಾಂತ, ಉತ್ಪಾದನಾಂಗಗಳ ಬೆಲೆ. ಹಾಗೆ ಈಗ ಉದಾಹರಣೆಗೆ ಒಂದು ಸೂತ್ರ ಇದೆ, ಇದಕ್ಕೆ ಸಂಬಂಧಪಟ್ಟಾಗ ನೀವು ಸೂತ್ರ ನೋಡ್ಬೇಕಾಗ್ತದೆ. ಇವತ್ತು 2 ರಾಷ್ಟ್ರಗಳಿದಾವ ಅಂತ ಕೊಡ್ರಿ. ಎ ಅನ್ನುವಂತ ಒಂದು ರಾಷ್ಟ್ರ, ಬಿ ಅನ್ನುವಂತ ಒಂದು ರಾಷ್ಟ್ರ ಇದೆ. ಇಲ್ಲಿ ಇದನ್ನ ಸೈಡ್ ಬೈ ಸೈಡ್ ಬರ್ಕೋಬೇಕು ನೀವು. ಎ ರಾಷ್ಟ್ರದ ಒಂದು ಕುರಿತು ಇಲ್ಲಿ ಎ ದೇಶದ ಒಂದು ಈಕ್ವಲ್ ಟು ಶ್ರಮ ಸಿಗ್ತದ ಅಂತ ಕೊಡ್. ನಮ್ಮ ದೇಶದಲ್ಲಿ ಶ್ರಮದ ಬೆಲೆ ಅಂತ ಕರಿತೇವೆ ನಾವು. ಶ್ರಮಕ್ಕೆ ಎಷ್ಟು ಕಾಸ್ಟ್ ಆಗ್ತದ, ಬಾಳ ಚೀಪ್ ಆಗಿ ಸಿಗ್ತದೋ ಏನ ಬಹಳ ಕಾಸ್ಟ್ಲಿ ಆಗಿ ಸಿಗ್ತದ ಅನ್ನುವಂಥದ್ದು ಇಲ್ಲಿ ಲೆಕ್ಕ. ಶ್ರಮದ ಬೆಲೆ ಮತ್ತು ಬಂಡವಾಳದ ಬೆಲೆ ಅಂತ ನಾವು ಕರಿತೀವಿ. ಬೆಲೆ ಅಂತ ಬರಿತೀನಿ, ಬಂಡವಾಳದ ಬೆಲೆ ಅಂತ ಬರ್ಕೊಡ್ರಿ. ಈ ಸೂತ್ರ ಬರ್ಕೊಡ್ರಿ ನೀವು. ಕಾಣಿಸ್ತಾ ಇದೆಯಲ್ಲ? ಹಲೋ, ಈ ಉತ್ಪಾದನಾಂಗಗಳ ಬೆಲೆ ಸಿದ್ಧಾಂತ ಅಥವಾ ಬರ್ಟಿಲ್ ಹುಲ್ಲಿನ ಸಿದ್ಧಾಂತದ ಒಂದು ಸೂತ್ರ ಇದೆ. ಅಲ್ಲಿ ಏನ್ ಹೇಳ್ತಪ್ಪ, ಎ ಈಕ್ವಲ್ ಟು ಎ ದೇಶ ಇದೆ ಅಂತ ಕೊಡ್ರಿ, ಎ ಭಾರತ ಇದೆ ಅಂತ ಕೊಡ್ರಿ. ಇಲ್ಲಿ ಶ್ರಮದ ಬೆಲೆ ಡಿವೈಡೆಡ್ ಬೈ ಬಂಡವಾಳದ ಬೆಲೆಯನ್ನು ನಾವು ಲೆಕ್ಕ ಹಾಕ್ತೇವೆ. ನಮ್ಮ ದೇಶದಲ್ಲಿ ಬಂಡವಾಳ ಜಾಸ್ತಿ ಸಿಗ್ತದೋ ಶ್ರಮ ಜಾಸ್ತಿ ಸಿಗ್ತದೋ ಅಂತ ಕ್ಯಾಲ್ಕುಲೇಷನ್. ಇಲ್ಲಿ ಶ್ರಮ ಅಬ್ವಿಯಸ್ಲಿ ಏನಪ್ಪಾ ಅಂದ್ರೆ ವಿ ಗೆಟ್ ಲೇಬರ್ ಇನ್ ಅವರ್ ಕಂಟ್ರಿ. ನಮ್ಮ ದೇಶದಲ್ಲಿ ಲೇಬರ್ ಜಾಸ್ತಿ ಸಿಗ್ತಾರೆ, ಚೀಪ್ ಆಗಿ ಸಿಗ್ತಾರೆ, ಬಂಡವಾಳ ಇಲ್ಲ. ಹೌದಾ? ಅದಕ್ಕೋಸ್ಕರ ಏನ್ ಮಾಡ್ತೀವಿ ಅಂದ್ರೆ ಶ್ರಮ ಆಧಾರಿತವಾದಂತ ಉತ್ಪಾದನೆಗಳು ಮಾಡ್ತೀವಿ. ಈಗ ಉದಾಹರಣೆಗೆ ಬಿ ದೇಶ ಇದೆ, ಅಮೆರಿಕ ಅಂತ ತಿಳ್ಕೊಡ್ರಿ. ಇಲ್ಲಿ ಏನಿದೆ, ಅವರು ಕೂಡ ಏನಪ್ಪಾ ಅಂದ್ರ ಲೆಕ್ಕ ಹಾಕ್ತಾರೆ. ಏನು, ನಮ್ಮ ದೇಶದಲ್ಲಿ ಶ್ರಮದ ಬೆಲೆ ಎಷ್ಟಿದೆ, ಶ್ರಮ ಎಷ್ಟು ಕಾಸ್ಟ್ಲಿ ಆಗ್ತದ ಡಿವೈಡೆಡ್ ಬೈ ಬಂಡವಾಳದ ಬೆಲೆ. ಹಿಂಗ ಕಂಪೇರಿಟಿವ್ ಆಗಿ ಏನಪ್ಪಾ ಅಂದ್ರೆ ಅನುಪಾತ ಮಾಡ್ತಾರ. ಏನು, ರೇಷಿಯೋ ತೆಗಿತಾರ, ಶ್ರಮದ ಬೆಲೆ ಮತ್ತು ಬಂಡವಾಳದ ಬೆಲೆ. ಇವುಗಳ ಒಂದು ಅಂತರ ಏನಿದೆ ಅಲ್ಲ, ಇದು ಏನಪ್ಪಾ ಅಂತಂದ್ರ ಈ ಉತ್ಪಾದನಾಂಗಗಳ ಬೆಲೆಯನ್ನು ನಿರ್ಧರಿಸ್ತದ ಮತ್ತು ಏನಪ್ಪಾ ಅಂದ್ರ ಫ್ಯಾಕ್ಟರ್ ಎಂಡೋಮೆಂಟ್ ಅನ್ನು ನಿರ್ಧರಿಸ್ತದ. ಹೌದಾ? ಈ ಸೂತ್ರ ಬರ್ಕೊಡ್ರಿ, ಸೈಡ್ ಬೈ ಸೈಡ್ ಬರ್ಕೊಡ್ರಿ. ಎ ಈಕ್ವಲ್ ಟು ಶ್ರಮದ ಬೆಲೆ ಡಿವೈಡೆಡ್ ಬೈ ಬಂಡವಾಳದ ಬೆಲೆ ಈಕ್ವಲ್ ಟು ಬಿ ಈಕ್ವಲ್ ಟು ಶ್ರಮದ ಬೆಲೆ ಬಂಡವಾಳದ ಬೆಲೆ. ಹಲೋ, ನಾನು ಹೇಳದ್ ಕೇಳ್ತಾ ಇದೆಯಲ್ಲ? ಸೂತ್ರ ಬರ್ಕೊಂಡ್ರಿ. ಆ ಸೂತ್ರ ಸೈಡ್ ಬೈ ಸೈಡ್ ಬರ್ಕೋಬೇಕು, ಒಂದ್ರ ಕೆಳಗ್ ಒಂದಲ್ಲ, ಸೈಡ್ ಬೈ ಸೈಡ್ ಬರ್ಕೊಡ್ರಿ. ಬೋರ್ಡ್ ಅಲ್ಲಿ ಅನುಕೂಲ ಆಗಲ್ಲ. ಏನ್ ಬರ್ಕೊಂಡ್ರಿ? ತೋರಿಸ್ರಿ ನೋಡೋಣ, ಯಾರು ಬರ್ಕೊಂಡಿರಿ? ಕ್ಯಾಮ್ರಾದ ಮೂಲಕ ತೋರಿಸ್ರಿ, ತೋರಿಸ್ರಿ ಯಾರಾದ್ರು. ಹಲೋ, ಬರ್ಕೊಂಡಿದ್ದೀನಿ ತೋರಿಸ್ರಿ. ನೀವೇನ್ ಸೂತ್ರ ಬರ್ಕೊಂಡಿದ್ರಲ್ಲ ಅದನ್ನ ತೋರಿಸ್ರಿ, ಯಾವ ರೀತಿಯ ಬರ್ಕೊಂಡಿದ್ರಿ ನೋಡೋಣ. ಹಲೋ, ಬರ್ಕೊಂಡಿರ ಇಲ್ಲ? ಫೋಕಸ್ ಮಾಡ್ತೀನಿ, ಫೋಕಸ್ ಮಾಡಿ ತೋರ್ಸು. ಅಲ್ಲಮ್ಮ, ಸೂತ್ರ ಬರ್ಕೊಂಡಿಲ್ಲ? ಅದ್ರ ಮುಂದೆ ಬರ್ಕೋಲ್ಲ, ಈಕ್ವಲ್ ಟು ಬಿ ಕಂಟ್ರಿ ಅಂತ ಬರ್ಕೋ. ಬಿ ದೇಶ ಇಲ್ಲಿ ಕಾಣಿಸ್ತ ನೋಡು. ಹಲೋ, ಇಲ್ಲಿದೆ ನೋಡು ಸೂತ್ರ, ಕಾಣಿಸ್ತಾ ಇದೆ ಇದು. ಎ ರಾಷ್ಟ್ರ ಅಂದ್ರೆ ಶ್ರಮದ ಬೆಲೆ ಡಿವೈಡೆಡ್ ಬೈ ಬಂಡವಾಳದ ಬೆಲೆ. ಹೌದಾ? ಬರ್ಕೊಂಡ್ರೆ? ಸೊ ಈ ಸೂತ್ರ ಏನ್ ತೋರಿಸ್ತದಪ್ಪ ಅಂತಂದ್ರ 2 ದೇಶಗಳನ್ನ ಮತ್ತೆ 2 ವಸ್ತುಗಳ 2 ಉತ್ಪಾದನಾಂಗಗಳನ್ನ ತೋರಿಸ್ತಾ ಇದೆ.
ಶ್ರಮ ಮತ್ತು ಬಂಡವಾಳ ಅದ ಅವುಗಳ ನಡುವಿನ ಅನುಪಾತವನ್ನ ಅಥವಾ ಇದು ವಿನಿಮಯದ ಅನುಪಾತವನ್ನ ತೋರಿಸ್ತಾ ಇದೆ. ಇವತ್ತು ಭಾರತದಲ್ಲಿ ಶ್ರಮದ ಒಂದು ಅನುಕೂಲತೆ ಜಾಸ್ತಿ ಇದೆ ಅಥವಾ ಲಭ್ಯತೆ ಇದೆ. ಭಾರತ ಏನ್ ಮಾಡ್ತದೆ, ಶ್ರಮ ಉತ್ಪಾದನೆ ಆಧಾರಿತ ಉತ್ಪಾದನೆ. ಸೊ ಇನ್ ಇಂಡಿಯಾ ವಿ ಗೆಟ್ ಫ್ಯಾಕ್ಟ್ ಲೇಬರ್ ಆಸ್ ದ ಮೇನ್ ಎಂಡೌಮೆಂಟ್. ಹಲೋ, ಸ್ಕ್ರೀನ್ ಇದು ಹೊಡಿತೀನಿ ಇವಾಗ ವೈಟ್ ಬೋರ್ಡ್ ನಲ್ಲಿ. ಈ ABC ಅಂತ ಒಂದು ರೇಖಾಚಿತ್ರ ಹಾಕೊಡ್ರಿ ಮಲ್ಲಿಗೆ. ಹಾಕೊಂಡಿದ್ರಿ? ಇಲ್ಲಿ ಎ ರಾಷ್ಟ್ರ, ಎ ಅಂದ್ರ ಇಂಡಿಯಾ ಅಂತ ತಿಳ್ಕೊಡ್ರಿ. ಹೌದಾ? ಎ ರಾಷ್ಟ್ರ ಇದೆ. ಏನು ಸಿಗ್ತದೆ ಇಲ್ಲಿ? ಶ್ರಮ ಸಿಗ್ತದ ಅಂತ ತಿಳ್ಕೊಡ್ರಿ. ನಮ್ಮಲ್ಲಿ ಲೇಬರ್ ಜಾಸ್ತಿ ಸಿಗ್ತಾರ ಅಥವಾ ಹ್ಯೂಮನ್ ಪವರ್ ಜಾಸ್ತಿ ಇದೆ, ಶ್ರಮ. ಬಿ ರಾಷ್ಟ್ರ ಇದೆ, ಯಾವುದು? ಅಮೇರಿಕಾ. ಹೌದಾ? ಇಲ್ಲೇನ್ ಸಿಗ್ತದ? ಬಂಡವಾಳ ಸಿಗ್ತದ ಅಂತ ತಿಳ್ಕೊಡ್ರಿ ಜಾಸ್ತಿ. ಹಾಕೊಂಡ್ರೆ ಇವೆರಡು. ಆಮೇಲೆ ಏನ್ ಮಾಡ್ತೀರಿ? ಎ ರಾಷ್ಟ್ರದಲ್ಲಿ ನೀನು ಶ್ರಮದ ಪ್ರಮಾಣ ಏನಪ್ಪಾ ಅಂತಂದ್ರ ಏನದಷ್ಟು ಸಿಗ್ತದ ಅಂತ ಕೊಡ್ರಿ. ಬಿ ರಾಷ್ಟ್ರದಲ್ಲಿ ಅಂದ್ರೆ ಇಷ್ಟು ಅಂತ. ಹೌದಾ? ಈ ರೀತಿಯಾಗಿ ಒಂದು ರೇಖಾಚಿತ್ರ ಹಾಕೊಡ್ರಿ. ಹೌದಾ? ಎ ರಾಷ್ಟ್ರದಲ್ಲಿ ಶ್ರಮದ ಪ್ರಮಾಣ ಇಷ್ಟು ಹೈಯೆಸ್ಟ್ ಸಿಗ್ತದ. ಹೌದಾ? ಬಿ ರಾಷ್ಟ್ರದಲ್ಲಿ AR ಸಿಗ್ತದ, ಅಂದ್ರೆ ಇಷ್ಟು, ಈ ರೀತಿಯಾಗಿ. ಹೌದಾ? ಅಲ್ಲಿ ಏನ್ ಮಾಡ್ಬೋದು? ಇಷ್ಟು ಪ್ರಮಾಣದಲ್ಲಿ ಅಂತ ಹೈಯೆಸ್ಟ್ ನಾವು ಕ್ಯಾಪಿಟಲ್ ಇಂಟೆನ್ಸಿವ್ ಪ್ರೊಡಕ್ಷನ್ ಮಾಡ್ಬೋದು. ಭಾರತದಲ್ಲಿ ಶ್ರಮ ಹೆಚ್ಚು ಸಿಗ್ತದ, ಅಮೆರಿಕದಲ್ಲಿ ಬಂಡವಾಳ ಹೆಚ್ಚಿಗೆ ಸಿಗ್ತದ. ಇದು ABC ಅನ್ನುವಂತ ಒಂದು ರೇಖಾಚಿತ್ರ ಇದು. ಹೌದಾ? ಇಲ್ಲಿ ಅವುಗಳಲ್ಲಿ ಹೊಂದಾಣಿಕೆ ಆಗ್ಬೇಕು. ಏನು? ಭಾರತ AGದಷ್ಟು ವಸ್ತುಗಳನ್ನ ಉತ್ಪಾದನೆ ಮಾಡಿ G ಅಂತ ಕೊಡಬೇಕು ಇದಕ್ಕೆ, G. ಹೌದಾ? ಇದು T. ಹೌದಾ? T. ಈ AG ಈ ಪಾಯಿಂಟ್ ಇದೆಯಲ್ಲ, ಈ ಟಚಿಂಗ್ ಪಾಯಿಂಟ್. ಹೌದಾ? G ಮತ್ತು T ಇವುಗಳ ನಡುವೆ ಏನಪ್ಪಾ ಅಂದ್ರೆ ಹೊಂದಾಣಿಕೆ ಮಾಡ್ಕೊಂಡು ಏನಪ್ಪಾ ಅಂದ್ರ ಈ ವ್ಯಾಪಾರದ ಲಾಭಗಳನ್ನ ಮಾಡ್ಕೋಬಹುದು. ಇವತ್ತು ಭಾರತ ಲೇಬರ್ ಇಂಟೆನ್ಸಿವ್ ಆಗಿದ್ರು ಕೂಡ ನಾವು ಲೇಬರ್ ಇಂಟೆನ್ಸಿವ್ ಆಮದು ಮಾಡ್ಕೊಳ್ತಾ ಇದೀವಿ ವಸ್ತುಗಳನ್ನ. ಉದಾಹರಣೆಗೆ ಮೊದಲೆಲ್ಲ ಕೃಷಿ ವಸ್ತುಗಳನ್ನ ರಫ್ತು ಮಾಡ್ತಿದ್ವಿ. ಈಗ ಅಮೆರಿಕದಿಂದನೇ ಅಕ್ಕಿ, ಗೋಧಿ ಇವೆಲ್ಲ ತರಿಸ್ಕೊಳ್ತಾ ಇದೀವಿ. ನಾವು ಏನು ತಿಳ್ಕೊಂಡಿದೀವಿ? ಅಮೆರಿಕ ಕ್ಯಾಪಿಟಲ್ ಇಂಟೆನ್ಸಿವ್ ರಾಷ್ಟ್ರ ಅಂತ ತಿಳ್ಕೊಂಡಿದೀವಿ. ಬಂಡವಾಳ ಇದೆ, ಬಹಳ ಇದೆ. ಆದ್ರೆ ಅವರು ಕೃಷಿಯಿಂದನೇ ಹೆಚ್ಚು ಲಾಭ ಗಳಿಸ್ತಾ ಇದಾರೆ. ಅದೇ ಅಮೆರಿಕ ಏನ್ ಮಾಡ್ತಾ ಇದೆ? ಕ್ಯಾಪಿಟಲ್ ಇಂಟೆನ್ಸಿವ್, ಟೆಕ್ನಾಲಜಿ ಇಂಟೆನ್ಸಿವ್ ರಾಷ್ಟ್ರ ಅಂತ ನಾವು ತಿಳ್ಕೊಂಡಿದೀವಿ. ಭಾರತದಿಂದ ಮೊಬೈಲ್ ಗಳನ್ನ ತರಿಸ್ಕೊಳ್ತಾ ಇದೆ. ಆಪಲ್ ಹೈಯೆಸ್ಟ್ ಆಪಲ್ ಫೋನ್ ತಯಾರಾಗೋದು ಜಗತ್ತಲ್ಲಿ ಭಾರತದಲ್ಲಿ ಈಗ. ಆಪಲ್, ಸ್ಯಾಮ್ಸಂಗ್. ಆಮೇಲೆ ಆಟೋಮೊಬೈಲ್ ತರಿಸ್ಕೊಳ್ತಾ ಇದೆ. ಟಾಟಾ ಸಫಾರಿ ಗಾಡಿಗಳನ್ನ, ಹ್ಯುಂಡೈ ಗಾಡಿಗಳು ಭಾರತದಲ್ಲಿ ಉತ್ಪಾದನೆಯಾಗಿ ಅಮೆರಿಕಕ್ಕೆ ಹೋಗ್ತಾ ಇದಾವೆ. ಯಾವ ದೇಶ ಆಮದು ರಾಷ್ಟ್ರ ಅಂತ ತಿಳ್ಕೊಂಡಿದೀವಿ, ಅದು ರಫ್ತು ರಾಷ್ಟ್ರ ಅಂತ ಆಗುವುದಾಗಿದೆ ನಮ್ ದೇಶ. ಯಾವ ವಸ್ತುಗಳನ್ನ ನಾವು ರಫ್ತು ಮಾಡ್ತಿದ್ವಿ, ಆ ವಸ್ತುಗಳಲ್ಲಿ ಆಮದು ಮಾಡ್ಕೊತಾ ಇದೀವಿ. ಮೊದಲು ಕೃಷಿ ವಸ್ತುಗಳನ್ನ ರಫ್ತು ಮಾಡ್ತಿದ್ವಿ, ಈಗ ಬಂಡವಾಳ ವಸ್ತುಗಳನ್ನ ರಫ್ತು ಮಾಡ್ತಾ ಇದೀವಿ. ಕೃಷಿ ವಸ್ತುಗಳನ್ನ ಆಮದು ಮಾಡ್ಕೊಳ್ತಾ ಇದೀವಿ. ಸೊ ಈ ವಿನಿಮಯ, ಅಂತಾರಾಷ್ಟ್ರೀಯ ವಿನಿಮಯ, ಅಂತಾರಾಷ್ಟ್ರೀಯ ವ್ಯಾಪಾರ ಅದು ಎದ್ರ ಮೇಲೆ ನಿರ್ಧಾರ ಆಗ್ತದೆ ಅಂದ್ರ ಉತ್ಪಾದನಾಂಗಗಳ ಬೆಲೆ ಸಮೀಕರಣದ ಮೇಲೆ. ಉತ್ಪಾದನಾಂಗಗಳ ಬೆಲೆ ಸಮೀಕರಣ ಏನಿದೆ? ಶ್ರಮದ ಬೆಲೆ
ಡಿವೈಡೆಡ್ ಬೈ ಬಂಡವಾಳದ ಬೆಲೆ. ಅದನ್ನ ನಾವು ಎದಕ್ಕೆ ಹೋಲಿಕೆ ಮಾಡ್ತೀವಿ? ಬಿ ರಾಷ್ಟ್ರಕ್ಕೆ ಹೋಲಿಕೆ ಮಾಡ್ತೀವಿ. ಶ್ರಮದ ಬೆಲೆ ಡಿವೈಡೆಡ್ ಬೈ ಬಂಡವಾಳದ ಬೆಲೆ. ಸೊ ಅದನ್ನ ಕಂಪೇರಿಟಿವ್ ಆಗಿ ಅಥವಾ ರೇಷಿಯೋ ತೆಗಿತೀವಿ. ಎಷ್ಟಿದೆ? ನಾವು 1:2 ಬಂಡವಾಳ ಇದೆ ಅಂತ ಕೊಡ್ರಿ. ನಮ್ಮಲ್ಲಿ ಒಂದು ಬಂಡವಾಳ ಇದೆ, 2ರಷ್ಟು ಶ್ರಮ ಇಲ್ಲ. ಇದರಲ್ಲಿದೆ, ಏನಿದೆ, ಅಮೆರಿಕದಲ್ಲಿದೆ. ನಾವು 2ರಷ್ಟು ಶ್ರಮ ಹೊಂದಿದ್ದೇವೆ, 1ರಷ್ಟು ಶ್ರಮ ಅಮೆರಿಕ ಹೊಂದಿದೆ ಅಂತ ಕೊಡ್ರಿ. ಅವಾಗ ಏನಾಗ್ತದಪ್ಪ ಅಂತಂದ್ರ ಅಮೆರಿಕ ಏನ್ ಮಾಡ್ತದ? ಕ್ಯಾಪಿಟಲ್ ಇಂಟೆನ್ಸಿವ್ ಗೂಡ್ಸ್ ಗಳನ್ನ ಆಮದು ಮಾಡ್ಕೊತದ. ಭಾರತ ಏನ್ ಮಾಡ್ತದ? ಕ್ಯಾಪಿಟಲ್ ಇಂಟೆನ್ಸಿವ್ ಗೂಡ್ಸ್ ಗಳನ್ನ ರಫ್ತು ಮಾಡ್ತದೆ. ಸೊ ಹೀಗೆ ಒಂದು ಕಲ್ಪನಾತ್ಮಕವಾದಂತಹ ರೇಖೆಗಳ ಮೂಲಕ ಏನಂತಂದ್ರೆ ನಾವು ಈ ಆಧುನಿಕ ಫ್ಯಾಕ್ಟರ್ ಎಂಡೋಮೆಂಟ್ ಥಿಯರಿ, ಉತ್ಪಾದನಾಂಗಗಳ ಕೊಡುಗೆಯ ಸಿದ್ಧಾಂತ, ಉತ್ಪಾದನಾಂಗಗಳ ಬೆಲೆ ಸಮೀಕರಣ, ಹೆಕ್ಸರ್ ಓಹ್ಲಿನ್ ಸಿದ್ಧಾಂತ, ಆಧುನಿಕ ಅಂತಾರಾಷ್ಟ್ರೀಯ ವ್ಯಾಪಾರ ಸಿದ್ಧಾಂತ, ಹೀಗೆಲ್ಲ ಬೇರೆ ಬೇರೆ ಕರೀತಾರ. ಹೌದಾ? ಒಟ್ಟಲ್ಲಿ ಈ ಸಿದ್ಧಾಂತದ ತಿರುಳು ಏನಪ್ಪಾ ಅಂತಂದ್ರೆ, ಏನ್ ಹೇಳ್ತದ ತಿರುಳು? ಅಂತಾರಾಷ್ಟ್ರೀಯ ವ್ಯಾಪಾರ ಅಂದ್ರೆ ವ್ಯಾಪಾರ ಅಂತರ್ ಪ್ರಾದೇಶಿಕ ಮತ್ತು ಅಂತರ್ಸ್ಥಳೀಯ ವ್ಯಾಪಾರದ ವಿಶೇಷ ರೂಪ. ಹೌದಾ? ಇದಿಷ್ಟು ತಿರುಳು. ಇಂಟರ್ನ್ಯಾಷನಲ್ ಟ್ರೇಡ್ ಇಸ್ ಎ ಸ್ಪೆಷಲ್ ಕೇಸ್ ಆಫ್ ಇಂಟರ್ ರೀಜನಲ್ ಅಂಡ್ ಇಂಟರ್ ಲೋಕಲ್ ಟ್ರೇಡ್. ಬರ್ತಾ ಅಂತಾರಾಷ್ಟ್ರೀಯ ವ್ಯಾಪಾರ ಹೇಗಾಗತ್ತಂದ್ರ ರೆಸ್ಟ್ರಿಕ್ಷನ್ಸ್ ಹೋಗ್ತಾ ಇದಾವ. ಇವತ್ತು WTO ಬರ್ತಾ ಇದೆ, ಗ್ಯಾಟ್ ಒಪ್ಪಂದಗಳಾಗ್ತಾ ಇದಾವೆ. ಇತ್ತೀಚೆಗೆ ಕಾರ್ಪೊರೇಟ್ ಟ್ಯಾಕ್ಸ್ ಬಗ್ಗೆ ಹೇಳಿದೆ ನಿಮ್ಗೆ. ಯೂನಿಫಾರ್ಮ್ ಕಾರ್ಪೊರೇಟ್ ಟ್ಯಾಕ್ಸ್ ತರ್ತಾ ಇದಾರೆ ಜಗತ್ತಿನಲ್ಲಿ. G8 ರಾಷ್ಟ್ರಗಳಲ್ಲಿ ತಂದಿದಾರ, 15% ಇಳಿಸ್ಬೇಕಂತ ಮಾಡಿದಾರ. ಭಾರತ ಕೂಡ ಅದನ್ನ ಅನ್ವಯಿಸ್ಕೊಂಡಿದೆ. ಹೌದಾ? ಅಂದ್ರೆ ಜಗತ್ತಿನ ವ್ಯಾಪಾರ ಹೆಂಗಾಗ್ತಿದೆ ಅಂದ್ರ ಇವತ್ತು ಏಕ ಪ್ರಕಾರದ ಆಗ್ತಾ ಇದೆ. ಅದ್ ಹೆಂಗ ಆಗ್ತದಪ್ಪ ಅಂದ್ರೆ ಇಂಟರ್ ರೀಜನಲ್ ಅಂಡ್ ಇಂಟರ್ ಲೋಕಲ್ ಟ್ರೇಡ್ ತರ ಆಗಿದೆ. ಇದಕ್ಕೆ ವಿಶೇಷವಾದಂತ ಒಂದು ಏನು ಅವಶ್ಯಕತೆ ಇಲ್ಲ. ಇಲ್ಲಿ ಕೇವಲ ನಾವು ಈ ಫ್ಯಾಕ್ಟರ್ ಎಂಡೋಮೆಂಟ್ ಅಂಶಗಳನ್ನ ಮಾತ್ರ ತಿಳ್ಕೋಬೇಕು. ಯಾವ ದೇಶದಲ್ಲಿ ಉತ್ಪಾದನಾಂಗ ಜಾಸ್ತಿ ದೊರೀತದ ಆ ದೇಶದಲ್ಲಿ ಉತ್ಪಾದನೆ ಮಾಡಿ ಎಕ್ಸ್ಪೋರ್ಟ್ ಮಾಡ್ತಾರ. ಹೌದಾ? ಸೊ ಇದಕ್ಕೆ ಉತ್ಪಾದನಾಂಗಗಳ ಬೆಲೆ ಸಮೀಕರಣ ಅಂತ ಕೂಡ ಕರೀತಾರೆ. ಹಲೋ, ಇದು ಒಂದ್ ಸ್ವಲ್ಪ ಸಂಕೀರ್ಣ ಅಂತ ಅನ್ಸ್ಬೋದು ನಿಮ್ಗೆ. ಸರಿ, ಸಂಕೀರ್ಣ ಅಂತ ಅನ್ಸ್ತದ? ಬಹಳ ಕಠಿಣ ಅನ್ಸ್ತದ? ಏನಿಲ್ಲ, ಸ್ವಲ್ಪ ಪಾಯಿಂಟ್ಸ್ ನೀವು ಬರ್ಕೊಂಡ್ರಿ, ನೋಟ್ಸ್ ಮಾಡ್ಕೊಂಡ್ರಪ್ಪ ಅಂತಂದ್ರ ಈಸಿಲಿ 15 ಮಾರ್ಕ್ಸ್ ನೀವು ಪಡಿಬಹುದು. ಅರ್ಥ ಆಯ್ತಾ? ಹಲೋ, ಕೇಳಿಸ್ತದಲ್ಲ ನಾನು ಹೇಳ್ತಾ ಇರೋದು? ಇಷ್ಟು ಇವತ್ತು ಸಾಕು. ಇವತ್ತು ಹೌದಾ? ಇವತ್ತು ಅಂತಾರಾಷ್ಟ್ರೀಯ ವ್ಯಾಪಾರ ಸಿದ್ಧಾಂತದ ಬಗ್ಗೆ ಹೇಳಿದೆ. ಇವತ್ತು ಹಲೋ, ಈಗ ನಿಮಗೆ ಕ್ಲಾಸ್ ಮತ್ ಬೇರೆ ಹಾಕಿದಾರ? ಹುಡುಗರ ಇಲ್ಲ ಇದರಲ್ಲಿ? ಲಕ್ಷ್ಮಿ, ಯಾಕೆ ಕಡಿಮೆ ಇದೆಯಲ್ಲ ಸಂಖ್ಯೆ ಅಟೆಂಡೆನ್ಸ್? ಕೇಳಿಸ್ತದೆ ಇಲ್ಲ? ಹಲೋ ಸವಿತಾ, ಹಲೋ, ಕೇಳಿಸ್ತಾ ಇದೆಯಾ? ಹಲೋ, ಸಂಖ್ಯೆ ಯಾಕೆ ಕಡಿಮೆ ಇದೆ ಅಟೆಂಡೆನ್ಸ್? ಏನ್ ಮತ್ತೊಂದು ಕ್ಲಾಸ್ ಯಾವ ಅವನು? 12ಕ್ಕೆ ಅದ. ಈಗಿಲ್ಲಲ್ಲ ಮತ್ತೇನು? ಆದ್ರ 6 ಜನ ಇಷ್ಟೇ ಪಾಲ್ಗೊಂಡಿರಿ ನೀವು ಇವತ್ತು 45 ಜನರೊಳಗೆ. ಏನು ವಿಶೇಷ ಅಂತ? ನಾಳೆ 11ನೇ ತಾರೀಕಿಗೆ ನಿಮ್ಗೆ ಇದು ಗೊತ್ತದಲ್ಲ, ಸ್ಟೂಡೆಂಟ್ ಸೆಮಿನಾರ್, ಇಂಟರ್ನ್ಯಾಷನಲ್ ನ್ಯಾಷನಲ್ ಸೆಮಿನಾರ್ ವೆಬಿನಾರ್. ರಿಜಿಸ್ಟರ್ ಮಾಡಿರಿ ಎಲ್ಲರೂ? ರಿಜಿಸ್ಟರ್ ಮಾಡ್ರಿ. ಅದನ್ನ ಏನಪ್ಪಾ ಅಂದ್ರೆ ನೀವು ಎಲ್ಲಾರು ಪಾಲ್ಗೊಡ್ರಿ. ಹೌದಾ? ಓಕೆ. ಮತ್ತೇನಾದ್ರು ಡೌಟ್ಸ್ ಇದ್ರೆ ಕೇಳ್ರಿ ಇದ್ರ ಬಗ್ಗೆ, ಅಂತಾರಾಷ್ಟ್ರೀಯ ವ್ಯಾಪಾರ ಸಿದ್ಧಾಂತದ ಬಗ್ಗೆ. ಅರ್ಥ ಆಯ್ತಾ?
ಏನ್ ಅರ್ಥ ಆಯ್ತು? ಸಂಕ್ಷಿಪ್ತವಾಗಿ ಹೇಳ್ರಿ ಯಾರೊಬ್ರು ನೋಡೋಣ. ಅಂತಾರಾಷ್ಟ್ರೀಯ ಅಪಾರ ಸಿದ್ಧಾಂತದ ರಚನಾಕಾರರು ಯಾರು? ಪ್ರತಿಪಾದಿಸಿದವರು ಯಾರು? ಹಲೋ, ಯಾರಿಗೆ ಲಕ್ಷ ಇದ್ದಂಗಿಲ್ಲ ಇವತ್ತ? ಓಕೆ. ಎನಿವೆ, ಇದನ್ನ ಸ್ವಲ್ಪ ವರ್ಕೌಟ್ ಮಾಡ್ರಿ, ಶಾರ್ಟ್ ನೋಟ್ಸ್ ಮಾಡ್ಕೊಡ್ರಿ. ಬಹಳ ಈಸಿ ಥಿಯರಿ ಇದು, ಹೌದಾ? ಬಹಳ ಡಿಫಿಕಲ್ಟ್ ಏನಿಲ್ಲ. ಆ ರೇಖಾಚಿತ್ರ ಮತ್ತು ಏನು ಊಹೆಗಳು, ಅದರ ಮುಖ್ಯಾಂಶಗಳನ್ನ ನೀವು ಅಧ್ಯಯನ ಮಾಡ್ಕೊಡ್ರಿ. ಮತ್ತೆ ಮುಂದಿನ ಅವಧಿಯಲ್ಲಿ ಏನಪ್ಪಾ ನಾವು ಹೆಚ್ಚುವರಿ ವಿವರಗಳನ್ನ ನೋಡೋಣ. ಈಗ ನಾನು ಟೆಸ್ಟ್ ಮಾಡ್ಬೇಕಂತ ಮಾಡಿದೀನಿ ಮುಂದಿನ ಅವಧಿಯಲ್ಲಿ, ಇಂಟರ್ನಲ್ ಟೆಸ್ಟ್. ಈಗ 1.5 ತಿಂಗಳಾಯ್ತು ನಿಮ್ ಕ್ಲಾಸ್ ಸ್ಟಾರ್ಟ್ ಆಗಿ. ಫಸ್ಟ್ ಇಂಟರ್ನಲ್ ಟೆಸ್ಟ್ ಮಾಡ್ಬೇಕು. ಮಾಡೋಣ? ಹಲೋ, ಕ್ವಶನ್ಸ್ ಕಳಿಸ್ತೀನಿ ನೋಡು ಅದ್ರ ಬಗ್ಗೆ. ನೆಕ್ಸ್ಟ್ ಕ್ಲಾಸ್ ನಲ್ಲಿ ಪೆನ್ನು ಇದನ್ನ ಇಟ್ಕೊಡ್ರಿ, ಏನು ಪೇಪರ್. 1 ತಾಸಿನಲ್ಲಿ ಬರೆದು ಮುಗಿಸ್ಬೇಕು ಅದನ್ನ, ನಾನು ಕೊಟ್ಟಂತ ಪ್ರಶ್ನೆಗಳು. ಆಮೇಲೆ ಫೋಟೋ ಕಾಪಿ ಕೊಡ್ಬೇಕು, ಫೋಟೋ ಕಾಪಿ ಕಳಿಸ್ಬೇಕು ಎಲ್ಲಾರು ಇದಕ್ಕೆ, ಟೀಚ್ ಮೀಟ್ ಆ್ಯಪ್ಗೆ. ಅರ್ಥ ಆಯ್ತಾ? ಫಸ್ಟ್ ಇಂಟರ್ನಲ್ ಟೆಸ್ಟ್. ನೆಕ್ಸ್ಟ್ ಕ್ಲಾಸ್ ನಲ್ಲಿ, ಓಕೆನಾ? ಓಕೆ, ಮತ್ತೆ ಭೇಟಿ ಆಗೋಣ ಅಂತ. ಓಕೆ, ಥ್ಯಾಂಕ್ ಯು. ಮುಗಿಸೋಣ, ಇನ್ನ ಚಲೋ ಮಾಡೋಣ? ಓಕೆ, ಧನ್ಯವಾದಗಳು. ಯಾರು ಹೇಳಿಲ್ಲ, ಧನ್ಯವಾದನು ಹೇಳಿಲ್ಲ, ಓಕೆ ಹೇಳಿಲ್ಲ, ಏನು ಹೇಳಿಲ್ಲ. ಓಕೆ, ಥ್ಯಾಂಕ್ ಯು.